ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಚೈತ್ರ ಆರ್ದೇವಾಡಿಕ. ಇವತ್ತು ಹೊಸ ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ಆ್ಯಂಡ್ ಟಾಪಿಕ್ ಏನೂ ಇಲ್ಲ, ನಿಮಗೆ ಹೇಗೂ ಗೊತ್ತೇ ಆಗಿರುತ್ತೆ. ಹಾಬೀಸ್ಗಳ ಲೀಸ್ಟನ್ನು ತಂದಿದ್ದೇನೆ. ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದರೆ, ಬೆಳಿಗ್ಗೆ ಬೇಗ ಹೇಳೋದು ನನ್ನ ಮೊದಲನೇ ಟಿಪ್ಸ್ ಅನ್ಕೊಂಡು. ಬೆಳಿಗ್ಗೆ ಬೇಗ ಎದ್ದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದರೆ ನಿಮ್ಮ ಕೆಲಸ ಕೂಡ ಬೇಗ ಮಾಡಿ ಮುಗಿಸ್ಲಿಕ್ಕಾಗ್ತದೆ. ಆ್ಯಂಡ್ ಎಲ್ಲದಕ್ಕೂ ಟೈಮ್ ಸಿಗ್ತದೆ, ನೀವು ಕೂಡ ಫ್ರೆಶ್ ಆಗಿರ್ತೀರಿ ಅಂತಲೇ ಹೇಳ್ಬಹುದು. ಅದಾದಮೇಲೆ ನನ್ನ ಸೆಕೆಂಡ್ ಟಿಪ್ ಏನಂತ ಹೇಳಿದರೆ, ಎಕ್ಸಸೈಸ್ ಡೈಲಿ. ಯಾವಾಗೆಲ್ಲ ನೀವು ನಿಮ್ಮ ದೇಹವನ್ನು ಸ್ವಲ್ಪ ವ್ಯಾಯಾಮ ಇಂಥ ಆ್ಯಕ್ಟಿವಿಟೀಸ್ಗಳಿಗೆಲ್ಲ ಕಳಿತೀರೋ ಆಗ ನೀವು ಒಂದು ರೀತಿಯ ಫ್ರೆಶ್ನೆಸ್ ಫೀಲನ್ನು ಮಾಡಬಹುದು. ನೀವು ಎಕ್ಸಸೈಸನ್ನು ಡೈಲಿ ಮಾಡ್ತಾ ಹೋದಾಗ ನಿಮಗೆ ಅದರ ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಆಗುತ್ತದೆ. ಹಾಗಾಗಿ ನೀವು ತಪ್ಪದೇ ಟ್ರೈ ಮಾಡಬೇಕು. ಅದಾದಮೇಲೆ ಪ್ಲ್ಯಾನ್ ಯುವರ್ ಡೇ. ನೀವು ಏನೇ ಒಂದು ವರ್ಕನ್ನು ಕಂಪ್ಲೀಟ್ ಮಾಡಬೇಕಾದ್ರೂ ಮೊದಲಿಗೆ ಪ್ಲ್ಯಾನ್ ಮಾಡ್ಕೊಂಡಿರೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ದಿನದಲ್ಲಿ ಒಂದು 5 ನಿಮಿಷ ಆದರೂ ನೀವು ಇದಕ್ಕೆ ಟೈಮ್ ಕೊಡಲೇಬೇಕು. ಹಾಗಾಗಿ ನೀವು ಯಾವೆಲ್ಲ ವರ್ಕ್ಗಳನ್ನು ಮೋರ್ ಇಂಪಾರ್ಟೆಂಟ್ ಆಗಿರುವ ವರ್ಕ್ ಹಾಗೂ ಅರ್ಜೆಂಟ್ ವರ್ಕ್ಗಳನ್ನು ಮೊದಲನೇದಾಗಿ ಕಂಪ್ಲೀಟ್ ಮಾಡೋದು ಅಗತ್ಯ ಆಗಿರ್ತದೆ. ಅದಾದಮೇಲೆ ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್ ಆ ವರ್ಕನ್ನು ಕೂಡ ಕಂಪ್ಲೀಟ್ ಮಾಡಬೇಕಾಗ್ತದೆ. ಆ್ಯಂಡ್ ಅರ್ಜೆಂಟ್ ಬಟ್ ನಾಟ್ ಇಂಪಾರ್ಟೆಂಟ್ ಅಂಥ ವರ್ಕನ್ನು ನೆಕ್ಸ್ಟ್ ಕಂಪ್ಲೀಟ್ ಮಾಡಬೇಕಾಗ್ತದೆ. ಕೊನೆಯದಾಗಿ ನಾಟ್ ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್ ಆಗಿರುವಂತಹ ವರ್ಕನ್ನು ಕೂಡ ಕಂಪ್ಲೀಟ್ ಮಾಡಬೇಕಾಗ್ತದೆ. ಲಾಸ್ಟ್ ಒನ್ ಇದು ನಿಮಗೆ ಬಿಟ್ಟದ್ದು, ಟೈಮ್ ಸಿಕ್ಕಿದರೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬಹುದು. ಆ್ಯಂಡ್ ಅದಾದಮೇಲೆ ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್. ಇದು ಕೂಡ ತುಂಬ ಮುಖ್ಯ ಆಗಿರ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಆಗಿರಬಹುದು, ಸಂಜೆ ಅಂದರೆ ರಾತ್ರಿ ಬೆಡ್ಡಿಗೆ ಹೋಗುವ ಟೈಮ್ನಲ್ಲಾಗಿರಬಹುದು, ನೀವು ಗ್ರ್ಯಾಟಿಟ್ಯೂಡ್ ಮಾಡುವುದು ತುಂಬ ಮುಖ್ಯ ಆಗಿರ್ತದೆ. ಆಗ ನಿಮಗೆ ಒಂದು ಜೀವನದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಕೂಡ ಬರಲಿಕ್ಕೆ ಸಾಧ್ಯತೆ ಉಂಟು. ಆ್ಯಂಡ್ ಯಾವ ರೀತಿಯಾಗಿ ಗ್ರ್ಯಾಟಿಟ್ಯೂಡನ್ನು ಮಾಡ್ಕೊಳ್ತೀರಿ ಅನ್ನೋದು ನಿಮಗೆ ಬಿಟ್ಟದ್ದು. ಆ್ಯಂಡ್ ದೇವರಿಗೆ ಈ ಮೂಲಕವಾಗಿ ಕೃತಜ್ಞತೆಯನ್ನು ಕೂಡ ತಲುಪಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಲೇ ಹೇಳಬಹುದು. ಅದಾದಮೇಲೆ ರೀಡ್ ರೆಗ್ಯುಲರ್ಲಿ. ಓದುವುದು ಒಂದು 5 ನಿಮಿಷ ಅಥವಾ 10 ನಿಮಿಷ ಆದರೂ ಓದುವುದು ತುಂಬಾ ಒಳ್ಳೆಯ ಹವ್ಯಾಸ ಅಂತ ಹೇಳಿದರೆ ತಪ್ಪಾಗಲ್ಲ. ಯಾಕಂತ ಹೇಳಿದರೆ ನೀವು ಓದಿದಾಗ ಒಂದು ಹೊಸ ವಿಚಾರವನ್ನು ಕೂಡ ಕಲಿತೀರಿ. ಅದಲ್ಲದೆ ನಿಮ್ಮ ಮೈಂಡಿಗೆ ಸ್ವಲ್ಪ ಲರ್ನಿಂಗ್ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡುವ ಶಕ್ತಿ ಕೂಡ ಬರ್ತದೆ ಅಂತಲೇ ಹೇಳ್ಬೋದು ಇದರಿಂದ. ಅದರಿಂದಾಗಿ ನೀವು ಡೈಲಿ ಓದುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅದಾದಮೇಲೆ ಡ್ರಿಂಕ್ ವಾಟರ್. ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರನ್ನು ಕುಡಿಯೋದು ತುಂಬ ಒಳ್ಳೆಯದಾಗ್ತದೆ. ಲೆಮನ್ ವಾಟರ್, ಮೇ ಬಿ ಹನಿ ವಾಟರ್, ಯಾವುದೇ ಆಗಿರ್ಬೋದು, ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಕುಡಿಬೋದು. ಉಗುರು ಬೆಚ್ಚಗಿನ ನೀರು ಬೆಳಗಿನ ಸಮಯದಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದಾಗ್ತದೆ ಅಂತ ಹೇಳಬಹುದು. ಆ್ಯಂಡ್ ಮನುಷ್ಯನಿಗೆ ನೀರು 70% ದೇಹದ ಭಾಗ ನೀರಿನಿಂದಲೇ ತುಂಬಿರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ರಾತ್ರಿ ಮಲಗಿರುವಾಗ ಡಿಹೈಡ್ರೇಟ್ ಆದ ಬಾಡಿಯನ್ನು ಹೈಡ್ರೇಟ್ ಮಾಡೋದು ಕೂಡ ತುಂಬ ಮುಖ್ಯ ಆಗಿರ್ತದೆ. ಹಾಗಾಗಿ ಡ್ರಿಂಕ್ ರೆಗ್ಯುಲರ್ಲಿ ವಾಟರ್. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನೀರು ಕುಡಿಯಿರಿ. ಅದೇ ಟೈಮ್ ಗ್ಯಾಪ್ ಬಿಟ್ಟು ಕುಡಿಯಿರಿ, ಒಂದೇ ಸಮಯ ಕುಡಿಯೋಕ್ಕೆ ಹೋಗಬೇಡಿ. ಅದಾದಮೇಲೆ ನನ್ನ ಟಿಪ್ಸ್ ಏನಂತ ಹೇಳಿದರೆ, ಈಟ್ ಹೆಲ್ತಿ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್. ಒಟ್ಟಲ್ಲಿ ಸರಿಯಾದ ಕ್ರಮದಲ್ಲಿ ಸರಿಯಾದ ಟೈಮ್ನಲ್ಲಿ ಹಸಿವಾದಾಗ ನೀವು ಊಟ ಮಾಡಿ ಅಂತಲೇ ಹೇಳ್ಬೋದು. ನನಗೂ ಕನ್ಫ್ಯೂಷನ್ ಇದೆ, ಹಸಿವಾದಾಗ ಊಟ ಮಾಡಬೇಕಾ ಅಥವಾ ಟೈಮ್ಗೆ ಸರಿಯಾಗಿ ಊಟ ಮಾಡಬೇಕಾ ಅಂತ ಹೇಳಿ. ಒಂದೊಂದರಲ್ಲಿ ಒಂದೊಂದು ಸರಿ ಅಂತ ಹೇಳ್ತಾರೆ. ಹಾಗಾಗಿ ಅದರ ಆಯ್ಕೆ ನಿಮಗೆ ಬಿಟ್ಟದ್ದು. ಆ್ಯಂಡ್ ಅದಾದಮೇಲೆ ನಿಮ್ಮ ಟಾಸ್ಕ್ಗಳನ್ನು ಡಿವೈಡ್ ಮಾಡ್ಕೊಳ್ಳಿ. ಆ್ಯಂಡ್ ಅದಕ್ಕೆ ಒಂದು ಟೈಮನ್ನು ಮೀಸಲಿಡಿ ಅಂತಲೇ ಹೇಳಬೇಕು. ಯಾಕಂತ ಹೇಳಿದರೆ ಒಂದು ಟೈಮಲ್ಲಿ ಒಂದು ವರ್ಕನ್ನು ಮಾತ್ರ ಕಂಪ್ಲೀಟ್ ಮಾಡಲಿಕ್ಕೆ ನಿಮ್ಮ ಗೋಲ್ ಇರಬೇಕು. ಬಿಕಾಸ್ ಮಲ್ಟಿ ಟಾಸ್ಕಿಂಗಿಗೆ ಅಂತ ಹೋದರೆ ನಿಮ್ಮ ವರ್ಕ್ ಕಂಪ್ಲೀಟ್ ಆಗೋದು ತುಂಬ ಕಷ್ಟ ಆಗ್ತದೆ. ಆ ವರ್ಕು ಕಂಪ್ಲೀಟ್ ಆಗಲ್ಲ, ಈ ವರ್ಕು ಆಗಲ್ಲ, ಎಲ್ಲ ಅರ್ಥಕ್ಕದ್ದಾಗಿ ಹೋಗ್ತದೆ. ಆದ ಕಾರಣದಿಂದಾಗಿ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡೋದು ಎಷ್ಟು ಮುಖ್ಯವೋ ಅವುಗಳನ್ನು ಡಿವೈಡ್ ಮಾಡಿ ಮ್ಯಾನೇಜ್ ಮಾಡೋದು ಕೂಡ ತುಂಬ ಮುಖ್ಯ ಅಂತಲೇ ಹೇಳಬಹುದು. ಅದಾದಮೇಲೆ ಪ್ರಾಕ್ಟೀಸ್ ಮೈಂಡ್ಫುಲ್ನೆಸ್, ಮೆಡಿಟೇಷನ್, ಧ್ಯಾನ ಮಾಡೋದಾಗಿರ್ಬೋದು. ಇದೆಲ್ಲ ನಿಮ್ಮ ಮೆಂಟಲ್ ಹೆಲ್ತಿಗೆ ತುಂಬಾ ಯೂಸ್ಫುಲ್ ಆಗ್ತದೆ. ಯಾವಾಗ ನೀವು ಮೆಂಟಲಿ ಸ್ಟ್ರಾಂಗ್ ಆಗಿರ್ತೀರಾ, ಮೆಂಟಲಿ ಹೆಲ್ತಿ ಆಗಿರ್ತೀರೋ, ಫಿಸಿಕಲಿ ಕೂಡ ಹೆಲ್ತಿ ಆಗಿರಲಿಕ್ಕೆ ಸಾಧ್ಯತೆ ಉಂಟು. ಮೆಂಟಲ್ ಹೆಲ್ತ್ ಹಾಗೂ ಫಿಸಿಕಲ್ ಹೆಲ್ತಿಗೆ ಎರಡಕ್ಕೂ ಕನೆಕ್ಷನ್ ಇದೆ. ಹಾಗಾಗಿ ಯಾವ ಹೆಲ್ತನ್ನು ಲೂಸ್ ಮಾಡ್ಕೊಳ್ಬೇಡಿ. ಎರಡೂ ಹೆಲ್ತ್ ಇಂಪಾರ್ಟೆಂಟ್, ಎರಡಕ್ಕೂ ಕನೆಕ್ಷನ್ಸ್ ಇದೆ. ಓಕೆ. ಅದಾದಮೇಲೆ ಲಾಸ್ಟಾಗಿ ಹೇಳಬೇಕು ಅಂತ ಹೇಳಿದರೆ, ಗೆಟ್ ಎನಫ್ ಸ್ಲೀಪ್. ಓಕೆ, ಎಷ್ಟು ಬೇಕೋ ಅಷ್ಟು ನಿದ್ದೆಯನ್ನು ಪಡೆದುಕೊಳ್ಳಿ. ಆ್ಯಂಡ್ ನಿದ್ದೆ ಕಂಪ್ಲೀಟ್ ಆಗದಿದ್ದರೆ ನಿಮಗೆ ಬೆಳಿಗ್ಗೆ ಎದ್ದಾಗಲೇ ಸುಸ್ತು ಅನ್ನೋ ಫೀಲ್ ಕೂಡ ಆಗಬಹುದು. ಆ್ಯಂಡ್ ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಕೂಡ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ನಿದ್ದೆ ಮಾಡಿ. ಆ್ಯಂಡ್ ಎಷ್ಟು ಗಂಟೆಗಳ ಕಾಲ ಮಲಗಿದ್ದೀರಿ ಅನ್ನೋದಕ್ಕಿಂತ ಕ್ವಾಲಿಟಿ ಆಫ್ ಸ್ಲೀಪು ತುಂಬ ಮುಖ್ಯ ಆಗಿರ್ತದೆ. ಯಾವ ರೀತಿಯ ಡೀಪ್ ಸ್ಲೀಪಿಗೆ ಹೋಗಿದ್ದೀರಾ ಇಲ್ವಾ ಅನ್ನೋದು ಮುಖ್ಯ ಆಗಿರ್ತದೆ. ಹಾಗಾಗಿ ನೀವು ನಿಮ್ಮ ನಿದ್ದೆಯನ್ನು ಪರಿಶೀಲಿಸಿಕೊಳ್ಳೋದು ಕೂಡ ತುಂಬ ಮುಖ್ಯ ಆಗಿರ್ತದೆ. ಆ್ಯಂಡ್ ಮಲಗುವಾಗ ಕೆಲವೊಂದು ವ್ಯಾಯಾಮ ಅಂದರೆ 1-2 ಗಂಟೆಗಳ ಮುಂಚೆ ವ್ಯಾಯಾಮ ಮಾಡಿ ಮಲಗಿ. ಆ್ಯಂಡ್ ಸಣ್ಣದಾಗಿ ಉಗುರು ಬೆಚ್ಚಗಿನ ಸ್ನಾನ ಮಾಡಿದರೂ ಕೂಡ ಬೇಗ ನಿದ್ದೆ ಬರ್ತದೆ, ಒಂದು 5-10 ನಿಮಿಷ. ಆ್ಯಂಡ್ ಮೈಂಡ್ಫುಲ್ನೆಸ್ ಅಂದರೆ ಗ್ರ್ಯಾಟಿಟ್ಯೂಡನ್ನು ಕೂಡ ಅಭ್ಯಾಸ ಮಾಡಿ. ಆ್ಯಂಡ್ ನೀವೇನು ಅಚೀವ್ ಮಾಡಲಿಕ್ಕಿದೆಯೋ ಅದನ್ನು ರಾತ್ರಿ ಮಲಗುವ ಮುಂಚೆ ಒಮ್ಮೆ ಹೇಳಿಕೊಂಡು ನಾನು ಅಚೀವ್ ಮಾಡ್ತೇನೆ ಎನ್ನುವಂತಹ ಭರವಸೆಯನ್ನು ನಿಮಗೆ ನೀವೇ ಕೊಟ್ಕೊಂಡು ಮಲಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ.